ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫೆಬ್ರವರಿ 12ನೇ ತಾರೀಕು ವಿಷ್ಣುದತ್ತ ಗುರೂಜಿಯವರ ಮಾರ್ಗದರ್ಶನದಲ್ಲಿ ವಿಶೇಷವಾಗಿರುವಂತಹ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಅಯೋಧ್ಯೆಯಲ್ಲಿ ಈ ಬಾರಿ ನಡೀತಾ ಇರುವಂಥದ್ದು ಅದಕ್ಕೆ ವಿಶೇಷ ಅಂತ ಹೇಳಿದೆ. ನೀವು ಅಂದ್ಕೊಂಡ ಹಾಗೆ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು, ಶ್ರೀರಾಮನ ದರ್ಶನವನ್ನು ಪಡೆದುಕೊಳ್ಬೇಕು ಅಂತಂದರೆ ಇದು ಬಹಳನೇ ಸೂಕ್ತವಾಗಿರುವಂಥ ಸಮಯ. ಫೆಬ್ರವರಿ 12ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು. ಇನ್ನು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ನಿಮಗೆ ಅಲ್ಲಿ ಸೀತಾರಾಮ ಕಲ್ಯಾಣೋತ್ಸವ ಇರುತ್ತೆ, ಗುರುಗಳನ್ನ ನೇರವಾಗಿ ಭೇಟಿ ಮಾಡ್ಬೋದು, ಶ್ರೀರಾಮನ ದರ್ಶನವನ್ನು ಕೂಡ ಪಡೆದುಕೊಳ್ಬಹುದು. ಖಂಡಿತ ನಿಮ್ಮ ಎಲ್ಲ ಒಂದು ಕನಸುಗಳಾಗಿರ್ಬೋದು, ನನಸುಗಳು, ಸಂಕಲ್ಪಗಳು ಆ ಒಂದು ಕುಬೇರ ಸಭೆಯಲ್ಲಿ ಪಾಲ್ಗೊಂಡಾಗ ನಿಮ್ಗೆಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇವತ್ತು ಬಹಳ ವಿಶೇಷವಾಗಿರುವಂಥ ದಿವಸ, ವೈಕುಂಠ ಏಕಾದಶಿ. ಎಲ್ಲೆಡೆ ಒಂದು ರೀತಿಯಾಗಿರುವಂಥ ದೇವಸ್ಥಾನಗಳಲ್ಲಿ ಕ್ಯೂಗಳು ನಿಂತಿರ್ತಾರೆ ಅಂತ ಹೇಳ್ಬೋದು. ಸಾಕಷ್ಟು ರೀತಿಯಾಗಿರುವಂಥ ಒಂದು ಕಲ್ಪನೆಗಳು ಕೂಡ ಇದೆ. ಎಲ್ಲೋ ಒಂದು ಕಡೆ ಈ ದಿನ ಯಾರಾದರೂ ಹೋಗ್ಬಿಟ್ರು ಅಂತಂದರೆ ಅವರು ಸ್ವರ್ಗದ ಬಾಗಿಲು ತೆಗೆದಿರುತ್ತೆ, ಹೋಗ್ತಾರೆ ಅಂತ ಈ ರೀತಿ ಕೂಡ ಸಾಕಷ್ಟು ಜನ ಅಂದ್ಕೊಂಡಿರ್ತಾರೆ. ಆದರೆ ಇದೆಲ್ಲದರಲ್ಲೂ ಎಷ್ಟು ಸತ್ಯಾಂಶ ಇದೆ ಏನು ಅನ್ನೋದು ಗೊತ್ತಿಲ್ಲ ಗುರುಗಳೇ. ಈ ವೈಕುಂಠ ಏಕಾದಶಿಯ ವಿಶೇಷತೆ ಏನು, ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಓಂ ನಿರಂಜನಾಯ ವಿದ್ಮಹೆ ನಿರಾಭಾಸಾಯ ಧೀಮಹಿ ತನ್ನೋ ಶ್ರೀನಿವಾಸ ಪ್ರಚೋದಯಾತ್. ಓಂ ಮಹಾದೇವ್ಯೇ ಚ ವಿದ್ಮಹೆ ವಿಷ್ಣು ಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಧನುರ್ಧರಾಯೈ ಚ ವಿದ್ಮಹೆ ಸರ್ವಸಿದ್ಧೇ ಚ ಧೀಮಹಿ ತನ್ನೋ ಧರಾ ಪ್ರಚೋದಯಾತ್. ಶ್ರೀ ಭೂನೀಳಾ ಸಮೇತ ಶ್ರೀನಿವಾಸ ಕೃಪಾಕಟಾಕ್ಷ ಸಿದ್ಧಿರಸ್ತು. ಪ್ರೀತಿಯ ಭಕ್ತಿಗಳೇ, ವೈಕುಂಠ ಏಕಾದಶಿ ಪ್ರತಿ ತಿಂಗಳು ಬರತಕ್ಕಂತಹ 2 ಏಕಾದಶಿಗಳನ್ನು ಮನುಷ್ಯ ಆದವನು ಮಾಡಲೇಬೇಕು, ಮಾಡಿಯೇ ತೀರಬೇಕು. ಇಲ್ಲಿ ಯಾವುದೇ ರೀತಿಯ ಲಿಂಗಭೇದ, ಜಾತಿ ಭೇದಗಳು ಇಲ್ಲದೆ ನಾವು ಎಲ್ಲರ ಹತ್ರ ಇರ್ತಕ್ಕಂಥ ವಾಹನಗಳು ಸರ್ವಿಸ್ ಮಾಡಲೇಬೇಕು. ಇವ್ರ ಹತ್ರ ಇರೋ ವಾಹನ ಮಾಡಬಾರ್ದು, ಅವ್ರ ಹತ್ರ ಇರೋ ವಾಹನ ಮಾಡಬಾರ್ದು ಅಂತ ಇದೆಯಾ? ಹಾಗೆಯೇ 2 ಏಕಾದಶಿಗಳೊಂದು ನಿಮ್ಮ ಬಾಡಿ ಟೋಟಲ್ ಆಗಿ ಕಾಯಕಲ್ಪ ಆಗಬೇಕು ಅಂತಂದರೆ ನೀವು ಸರ್ವಿಸ್ ಮಾಡಿಸ್ಬೇಕಂದ್ರೆ ಖಾಲಿ ಇರಬೇಕಂತ ಏಕಾದಶಿಗೆ. ಇನ್ನು ಏಕಾದಶಿಯ ವೈಜ್ಞಾನಿಕ ಪ್ಲಸ್ ಆಧ್ಯಾತ್ಮಿಕ ಎರಡೂ ಕೂಡ ಹೇಳತಕ್ಕಂಥದ್ದಿದೆ. ಆಷಾಢ ಮಾಸದಲ್ಲಿ ಮಲಗಿರತಕ್ಕಂತಹ ಶ್ರೀನಿವಾಸ ಈ ವೈಕುಂಠ ಏಕಾದಶಿಗೆ ಎದ್ದು ಉತ್ತರಕ್ಕೆ ಮುಖ ಮಾಡುತ್ತಾನೆ. ಅದಕ್ಕಾಗೇನೆ ಉತ್ತರದ ದ್ವಾರ ಇವತ್ತು ಮಾತ್ರ ತೆರೆದಿರುತ್ತೆ ವೈಕುಂಠ ಏಕಾದಶಿಗೆ. ಇನ್ನೆಂದೂ ಆ ಬಾಗಿಲು ನೀವು ತೆರೆಯಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಯಾವುದೇ ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋದರೂ ಅಪ್ಪಿ ತಪ್ಪಿಯೂ ಕೂಡ ತೆಗೆಯೋದಿಲ್ಲ ಆ ಬಾಗಿಲನ್ನು. ಸುಮ್ಮನೆ ಏನಾದರೂ ಅದು ಇದು ಮಾಡೋಣ ಸಾಧ್ಯವೇ ಇಲ್ಲ. ನೀವು ವೈಕುಂಠದ ದ್ವಾರವನ್ನು ನೀವೇನಾದರೂ ದರ್ಶನ ಮಾಡ್ಕೋಬೇಕಂತಂದರೆ ಸ್ವರ್ಗ ಪ್ರಾಪ್ತಿ ಅಂತ ಹೇಳ್ತಾರಲ್ಲ. ಏನು ಸ್ವರ್ಗ ಪ್ರಾಪ್ತಿ ಅಂತಂದರೆ, ಬಹುಶಃ ನಾವು ಮಾಡಿರುವಂತಹದ್ದು ಪಾಪಕರ್ಮಗಳು ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡಿರತಕ್ಕಂತಹದ್ದು ನಮ್ಮಲ್ಲಿ ಲವಶೇಷವಾದರೂ ಉಳ್ಕೊಂಡಿದ್ರೂ ಕೂಡ ಅದು ಸಂಪೂರ್ಣವಾಗಿ ನಮ್ಮನ್ನು ಅಂತಹ ಕಷ್ಟದ ಕೋಟಲೆಗಳಿಂದ ತೊಳೆದು ಆ ಸ್ವರ್ಗದಲ್ಲಿ ಹೋದಾಗ ಸ್ವಲ್ಪ ಸಮಾಧಾನವಾಗಿ ಸುಖ ಇದೆ. ಸ್ವರ್ಗದಲ್ಲಿ ಏನಿದೆ ಗೊತ್ತಾ? ಆನಂದ ಅಷ್ಟೇ ಇರೋದು. ಇನ್ನು ಸ್ವರ್ಗ ಅಂದರೆ ಇನ್ನೇನೇನೋ ವರ್ಣನೆ ಬೇಡ. ಇಲ್ಲಿ ಸ್ವರ್ಗದಲ್ಲಿರ್ತಕ್ಕಂತಹದ್ದು ಆನಂದ. ಅದಕ್ಕೆ ವಿರುದ್ಧ ಪದ ಹುಡುಕಿ ನೋಡೋಣ, ಸಾಧ್ಯವೇ ಇಲ್ಲ. ಎಲ್ಲದಕ್ಕೂ ವಿರುದ್ಧ ಪದ ಸಿಗುತ್ತೆ ನಿಮಗೆ. ಹಾಲು ಅದರ ವಿರುದ್ಧ ಪದ, ವಿಷ ಅಂತ ಸಿಗ್ಬೋದು, ಬೇರೆ ಏನು ಬೇಕಾ ಸಿಗ್ಬೋದು, ಎಂತಹದ್ದು ಬೇಕಾದರೂ ಸಿಕ್ಕಿಬಿಡುತ್ತೆ ನಿಮಗೆ. ಇದಕ್ಕೆ ಆನಂದ ಅನ್ನೋ ಪದಕ್ಕೆ ವಿರುದ್ಧ ಪದ ಇಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ, ಸ್ವರ್ಗದಲ್ಲಿ ಅದಿದೆ, ಅದು ಬಿಟ್ಟರೆ ಇನ್ನೊಂದೇನು ಇಲ್ಲ ಅಲ್ಲಿ. ಅಂತಹ ಸಾಯುಜ್ಯ ಸ್ಥಿತಿಯನ್ನು ತಲುಪಬೇಕಾದ್ರೆ ಈ ಏಕಾದಶಿ ಎಂದು ನೀವು 2 ಏಕಾದಶಿಗಳು ಉಪವಾಸ ಇರಬೇಕಾಗಿತ್ತು. ಅಲ್ಲಿ ಇರಲಿಕ್ಕೆ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಈ ವೈಕುಂಠ ಏಕಾದಶಿ ಅನ್ನೋದು ಕೂಡ ಉಪವಾಸ ಇದ್ದು, ಇಲ್ಲಿ ಉಪವಾಸವಿದ್ದು ನಿಮ್ಮತನವನ್ನು ನೀವು ಇಟ್ಕೊಳ್ತಕ್ಕಂತಹದ್ದು, ನಿಮ್ಮ ತನದಿಂದ ನೀವು ಬದುಕ್ತಕ್ಕಂಥದ್ದು ಒಂದು ಯೋಗವನ್ನು ಕೊಡ್ತಾ. ಅದಕ್ಕೆ ಹೇಳ್ತಾನೆ, ನಾನು ಮೊನ್ನೆ ಎಪಿಸೋಡಲ್ಲಿ ಬಹುಶಃ ಹೇಳಿರ್ತೀನಿ, ಪುಷ್ಕರಣಿ ಸ್ನಾನಂ ಸದ್ಗುರು ಪಾದ ಸೇವನಂ ಏಕಾದಶಿ ವ್ರತಂಚ ಅತ್ಯಂತ ದುರ್ಲಭಂ ಅಂತ ಹೇಳ್ತಾನೆ. ಆಮೇಲೆ ನಿಮಗೆ ಮನೆಯಲ್ಲಿ ಸಣ್ಣದೊಂದು ಪೂಜೆ ಮಾಡಬೇಕಾದ್ರೂ ಅಟ್ಲೀಸ್ಟ್ 10 ರೂಪಾಯಿ 5 ರೂಪಾಯಿದು ಖರ್ಚಾಗುತ್ತೆ. ಅಲ್ಲಿ ಹೂವು, ಬತ್ತಿ, ಅದು ಇದು ಅಂತ, ಅಗರಬತ್ತಿ ಅಂತ, ಅಥವಾ ಕರ್ಪೂರದ 2 ಬಿಲ್ಲೆ ಆದ ಖರ್ಚಾಗುತ್ತೆ. ಏಕಾದಶಿಗೆ ನಯಾ ಪೈಸೆ ಇಲ್ಲದೆ, ಖರ್ಚಿಲ್ಲದೆ ಸುಪ್ರೀಂ ಕೋರ್ಟ್ ಜಡ್ಜನ್ನು ನೀನು ಮಾತಾಡಿಸ್ಬೋದು. ನೀನು ಪರವಾಗಿ ಅವನೊಬ್ಬ ಒಪ್ಕೊಂಡ್ರೆ
ಕೋಟಿಗಟ್ಟಲೆ ಆಸ್ತಿ ಬರುತ್ತಂತೆ ನಿನಗೆ. ಅವನೊಬ್ಬ ಒಪ್ಕೊಂಡ್ರೆ ನಿಂದು ಯಾವುದೋ 20 ವರ್ಷಗಳ ಕೇಸ್, ಈ ವೈಕುಂಠ ಏಕಾದಶಿ ಅಂತ ಕೇಸುಗಳು ಹೊಡೆದಾಗ್ತಾನಂತೆ. ಅಂದರೆ ಶ್ರೀನಿವಾಸ ಒಬ್ಬ ಈ ಜಗತ್ತಿನ ಬ್ರಹ್ಮಾಂಡ ನಾಯಕನಾಗಿರತಕ್ಕಂತಹದ್ದು. ಅದಕ್ಕೆ ಅವನಿಗೆ ಗದ್ದೆ ಹೇಳುವಾಗ ಹೇಗೆಲ್ಲ ಕೂಡ ಅವನನ್ನು ವರ್ಣನೆ ಮಾಡ್ತಾರಂತಂದರೆ ಅದ್ಭುತವಾಗಿರತಕ್ಕಂತಹದ್ದು. ನೀವು ತಿರುಪತಿಗೆ ಹೋದಾಗ ಆ ಶ್ರೀನಿವಾಸ ಗದ್ಯವನ್ನು ಕೇಳಿರ್ತೀರ. ಶೇಷಾಚಲ ಸಿಂಹಾಚಲ ಅಂತ ಏನು ಮಂತ್ರ ಪ್ರಾರಂಭ ಆಗುತ್ತೋ ಅವೆಲ್ಲ ನೀವು ಕೇಳಿದ್ದೀರಿ. ಅಂತ ಶ್ರೀನಿವಾಸನ ದರ್ಶನವನ್ನು ಇವತ್ತು ಮಾಡ್ಕೊಳ್ಳಿಪ್ಪ. ಇನ್ನು ನಾನು ಹೆಚ್ಚಿಗೆ ಏನೇನೋ ಮಾತಾಡೋದು ಬೇಡ, ಇವತ್ತು ಮಾಡಿಕೊಳ್ಳಿ. ನಿಮ್ಮ ಬದುಕಿನಲ್ಲಿ ನೀವು ಯಾವ ಘಟ್ಟದಲ್ಲಿ ದಾರಿದ್ರ್ಯವನ್ನು ತುಂಬಿಸ್ಕೊಂಡಿದ್ರು ಅದೆಲ್ಲ ಕೂಡ ತೊಳಿಲಿಕ್ಕೆ ಒಂದು ಸುವರ್ಣ ಅವಕಾಶ ಇವತ್ತಿರತಕ್ಕಂತಹದ್ದು. ಯಾಕಂದರೆ ಅವನು ಎದ್ದು ಕೂಡಲೇ 33 ಕೋಟಿ ದೇವತಾ, 33 ಕೋಟಿ ದೇವತೆಗಳು ಈ ದಿನಕ್ಕೆ ಕಾಯ್ತಾ ಇರ್ತಾರಂತೆ. ತಿರುಪತಿ ಶ್ರೀನಿವಾಸನ ದರ್ಶನವನ್ನು ಮಾಡ್ಕೊಳ್ಳಿ ಕಾಯ್ತಿರ್ತಾರಂತೆ. ಈಗ ನೀವೇನು ಆಗಲೇ ಒಂದು ಪ್ರಶ್ನೆ ಮಾಡಿದ್ರೆ, ಯಾರಾದರೂ ಕೂಡ ಈ ದಿನದಲ್ಲಿ ಹೋಗ್ಬಿಟ್ರೆ ಅವ್ರಿಗೆ ಸ್ವರ್ಗ ಪ್ರಾಪ್ತಿಯ ಅಂತ. ಬಹುಶಃ ಆ ರೀತಿ ಓದೋರು ಯಾರು ಇಲ್ಲಿ ತನಕ ವಾಪಸ್ ಬಂದಿಲ್ಲ. ಅದರ ಅರ್ಥ ಅದೇ, ಅವ್ರಿಗೆ ಆನಂದ ಸಿಕ್ಕಿದೆ ಅಂತ. ಆನಂದ ಸಿಕ್ಕಿದೆ, ಹಂಗಾಗಿ ಅವ್ರು ವಾಪಸ್ ಬಂದು ನಮ್ಗೆ ಯಾರಿಗೂ ಹೇಳಲಿಲ್ಲ. ಆ ಥರದ ಒಳ್ಳೇದು ಯಾರಾದರೂ ಹೇಳ್ತಾರೇನೋ, ಅದಕ್ಕೆ ಸತ್ತೋಗಿರೋರು ಏನು ಹೇಳೋದೇ ಇಲ್ಲ ನಿಮಗೆ ನಾವೆಲ್ಲೋಗಿದ್ದೀವಿ ಅಂತ. ಅಂಥ ಕಡೆ ಹೊರಟೋಗಿರ್ತಾರಂಥವ್ರು. ಅದಕ್ಕೆ ಈ ದಿನದಲ್ಲಿ ಏನಾದರೂ ಹೋದರೆ ಬಹುಶಃ ಆ ಥರ ಹಿರಿಯರು, ನನ್ನ ಗುರುಗಳು ಬರೆದ್ರು ಕೇಶವಾಚಾರ್ಯ ಅಂತೇಳಿ ದೊಮ್ಮಲೂರು, ಕೇಶವಾಚಾರ್ಯ ಮಾಮ ಅಂತ. ಬಟ್ ಆ ದಿನ ಬಂದಾಗ ನನಗೆ ಎದೆ ಜಲ್ ಅನ್ನತ್ತೆ. ವೈಕುಂಠ ಏಕಾದಶಿ ವ್ರತಕ್ಕೆ ಸಂಬಂಧಪಟ್ಟಾಗ ನಾನು ದೇವಸ್ಥಾನದೆಲ್ಲವೂ ಕೂಡ ಏನೆಲ್ಲ ಮಾಡಬೇಕೋ ಅಲ್ಲಿ ಪ್ರವಚನ ಮಾಡ್ತಿದ್ದೆ. ನನಗೆ ಯಾರೋ ಬಂದು ಕಿವಿಯಲ್ಲಿ ಗುಸುಗುಟ್ಟಿದ ಅವನ ಹುಡುಗ, ಅಲ್ಲಿಗೆ ಸ್ಟಾಪ್ ಮಾಡಿದೆ ನನ್ನ ಪ್ರವಚನ. ನನ್ನ ಗುರುಗಳವರು ಮತ್ತೆ ಅವತ್ತೇ ನಾನು ಹೊರಟೆ. ಅದು ನೀವು ಕೇಳಿದ್ರಲ್ಲ, ಅಂಥವ್ರಿಗೆ ಮಾತ್ರ ಸಾಧ್ಯ. ಅವರು ಪರಿಪೂರ್ಣವಾಗಿ ಸಮಾಜಕ್ಕಷ್ಟೇ ಕೊಡುಗೆ ಕೊಟ್ಟಿರೋದು. ಅವರು ನನಗೆ ಗೊತ್ತಿರೋ ಹಾಗೆ ಅವ್ರಿಗೆ ಸ್ವಂತಕ್ಕೆ ಸ್ವಲ್ಪವೂ ಇಲ್ಲ, ಸಮಾಜಕ್ಕೆ ಎಲ್ಲ ಅನ್ನೋ ಹಾಗೆ ನಾವೇನಾದರೂ ಇವತ್ತು ಇಲ್ಲಿದ್ದೀನಿ ಅಂತಂದರೆ ಅವರೇ ಕಾರಣ. ಆ ಕೇಶವಾಚಾರ್ಯ ಮಾಮ ಅಂತೇಳಿ ನಮ್ಮನ್ನೆಲ್ಲ ನೋಡಿಕೊಂಡವರು, ವಿದ್ಯಾದಾನವನ್ನು ನಮಗೆ ಮಾಡಿರ್ತಕ್ಕಂಥವ್ರು ಅವರು. ಅಂತಹವರು ಸಾಧ್ಯ ಈ ವೈಕುಂಠ ಏಕಾದಶಿ ದಿನದಲ್ಲಿ ಹೋಗಲಿಕ್ಕೆ. ಇನ್ನು ಪಾಪ ಭೂಯಿಷ್ಟಕ್ಕೆ ಗೊತ್ತಿಲ್ಲ ಏನು ಹೇಗೆ ಅಂತೇಳಿ. ಅದಕ್ಕಾಗಿ ಒಟ್ಟಾರೆ ಇದೆಲ್ಲ ಪಕ್ಕಕ್ಕಿಟ್ಟು ಇವತ್ತು ಶ್ರೀನಿವಾಸನ ದರ್ಶನ ತ್ರಿಪುಂಡರಾದಿಗಳನ್ನು ಹಾಕ್ಕೊಳ್ತಾ ವೈಕುಂಠ ದ್ವಾರವನ್ನು ಪ್ರವೇಶ ಮಾಡಿಕೊಳ್ಳಿ. ನಿಮಗೇನು ಬೇಕೋ ಅದನ್ನು ಪಡೆದುಕೊಳ್ಳಿ. ಖಂಡಿತ ಗುರುಗಳೇ, ಸತ್ಯವಾದ ಮಾತನ್ನ ಹೇಳಿದ್ರಿ. ಎಲ್ಲೋ ಒಂದು ಕಡೆ ಸ್ವಚ್ಛ ಮನಸ್ಸಿಂದ ಶ್ರೀನಿವಾಸನ ದರ್ಶನವನ್ನ ಪಡೆದುಕೊಂಡ್ರೆ ಸಾಕು, ನಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಕೂಡ ನೆರವೇರುತ್ತೆ ಅಂತ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀ. ನೋಡಿದ್ರಲ್ಲ, ಈ ಒಂದು ಪ್ರಶ್ನೆ ನಾನು ಕೇಳಿದಂಥ ಪ್ರಶ್ನೆ ನಿಮ್ಮಲ್ಲೂ ಇತ್ತು ಅಂತಂದರೆ ಬಹುಶಃ ಇವತ್ತು ನಿಮಗೆ ಉತ್ತರ ಸಿಕ್ಕಿರುತ್ತೆ ಅಂತ ಭಾವಿಸ್ತೀನಿ. ಶ್ರೀನಿವಾಸನ ದರ್ಶನ ಪಡೆದುಕೊಂಡ್ರೆ ತಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಕೂಡ ಇವತ್ತಿನ ನೆರವೇರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಕಲ್ಪ ಸುದ್ದಿ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ಮುಂದಿನ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.